ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಅರಳಿದೆ ಅಲ್ವಾ. ಈಗ ಹೀಟ್ ಜಾಸ್ತಿ ಇದೆ ಅಲ್ವಾ, ಅದಕ್ಕಾಗಿ ಹಿಟ್ಟು ಚೆನ್ನಾಗಿ ಅರಳುತ್ತೆ. ಚಳಿಗಾಲದಲ್ಲಿ ಕೂಡ ಚೆನ್ನಾಗಾಗುತ್ತೆ, ಆದರೆ ಬೆಚ್ಚಗಿರುವಂತಹ ಜಾಗದಲ್ಲಿ ಇಡಬೇಕು. ಈ ಮೊಳಕೆ ಕಾಳು ಇವೆಲ್ಲ ಬೇಗನೆ ಮೊಳಕೆ ಬಂದುಬಿಡುತ್ತಲ್ವ. ಅದ್ರ ಜೊತೆಗೆ ನಾನು ಆಲೂಗಡ್ಡೆ ಪಲ್ಯ ಹಾಗೆ ಕಾಯಿ ಚಟ್ನಿ ಮಾಡಿದ್ದೀನಿ. ಸೊ ಈಗ ದೋಸೆ ಹಾಕಿಬಿಟ್ಟು ಬಿಸಿ ಬಿಸಿಯಾಗಿ ಬಡಿಸ್ಬೇಕು. ದೋಸೆ ತಿಂತೀಯಾ? ದೋಸೆ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಚಟ್ನಿ ತಿನ್ಬಾರ್ದು, ಚಟ್ನಿ ಖಾರ. ಫ್ರೆಂಡ್ಸ್, ಈಗ ಇವರಿಬ್ಬರು ತಿಂಡಿ ತಿನ್ಕೊಂಡಾದಮೇಲೆ ಆನಂತರ ನಾನು ತಿಂಡಿ ತಿಂತೀನಿ. ಆವಾಗ ನನಗೆ ರಾಜು ಬಿಸಿ ಬಿಸಿಯಾಗಿ ದೋಸೆ ಮಾಡಿಕೊಡ್ತಾರೆ. ದೋಸೆ ರಾಜು ನನಗಿಂತ ಚೆನ್ನಾಗಿ ಮಾಡ್ತಾರೆ. ನಮ್ಮ ಆದ್ಯಂತದ್ದು ಬೆಳಗ್ಗೆನೇ ತಿಂಡಿ ಆಯಿತು. ಈಗ ನಾನು ಕೂಡ ತಿಂಡಿ ತಿನ್ಕೊಂಡು ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ನಾನಿವತ್ತು ಪೋತೀಸ್ನಲ್ಲಿ ಕೆಲವು ಸ್ಯಾರೀಸ್ನ ತರಿಸ್ಕೊಂಡಿದ್ದೀನಿ. ಆ ಸ್ಯಾರೀಸ್ ಬಗ್ಗೆ ಇವತ್ತು ನಾನು ನಿಮಗೆ ಡಿಟೇಲ್ ಆಗಿ ಹೇಳ್ತೀನಿ. ಈಗ ಅದಲ್ಲದೆ ಪೋತೀಸ್ನಲ್ಲಿ ಒಳ್ಳೆ ಡಿಸ್ಕೌಂಟ್ ಆಫರ್ ನಡೀತಾ ಇದೆ, ಫ್ರೀ ಗಿಫ್ಟ್ ಕೂಡ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ನನ್ನ ಮಗಳು ನನಗೆ ಸ್ಯಾರೀಸ್ನ ಸೆಲೆಕ್ಟ್ ಮಾಡ್ತಾಳೆ. ಸಿನಿಮಾ ಯಾವ ಸ್ಯಾರಿ ಚೆನ್ನಾಗಿದೆ ನನಗೆ? ಯಾವ್ದು ಚೆನ್ನಾಗಿದೆ? ಯಾವುದು ಯಾವುದು? ಇದಾ? ಇದು ಚೆನ್ನಾಗಿದೆ ಮಮ್ಮಿಗೆ. ಮತ್ತೆ ಇದಾ ಹಾಕೊಳ್ಳೋಣ ಚಿನ್ನಿಮಗೆ. ಬಾಂದ ಚಿನ್ನಿಮಾ? ಅಲ್ಲಿ ನೋಡಲ್ಲಿ, ಅಲ್ಲೇ ಅಲ್ಲಿ ಕ್ಯಾಮ್ರಾ. ಫ್ರೆಂಡ್ಸ್, ನನ್ನ ಚಾನಲ್ನಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟು ಕಾಸ್ಟ್ಲಿ ಆದಂತಹ ಸೀರೆಗಳನ್ನ ರಿವ್ಯೂ ಮಾಡ್ತಾ ಇರುವಂಥದ್ದು. ಪೋತೀಸ್ ಅನ್ನೋ ದೊಡ್ಡ ಶೋರೂಮಿಂದ ನಾನು ಈ ಸೀರೆಗಳನ್ನ ತರಿಸ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ತುಂಬಾ ದೊಡ್ಡ ಶೋರೂಮ್ ಇವ್ರದ್ದು. ಆ್ಯಂಡ್ ಹೆಣ್ಮಕ್ಳಿಗೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ಸೀರೆ ಅಂದರೆ? ಎಲ್ಲರಿಗೂ ಇಷ್ಟ ಆಗುತ್ತಲ್ವ ಸೀರೆ. ಒಂದಲ್ಲ ಒಂದಿನ ಸೀರೆ ಹುಟ್ಟಿರ್ತೀವಿ. ಅದಕ್ಕಾಗಿ ನನಗೂ ಕೂಡ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನೀಗ ಫಸ್ಟ್ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಇದು ಪ್ಯೂರ್ ಹ್ಯಾಂಡ್ಲೂಮ್ ಮತ್ತು ಪ್ಯೂರ್ ಕಂಚಿ ಸ್ಯಾರಿ. ಸೊ ನಾನೀಗ ಓಪನ್ ಮಾಡಿ ತೋರಿಸ್ತೀನಿ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಲ್ವಾ? ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನಾನು ಹಾಕಿ ತೋರಿಸಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಬಂದುಬಿಟ್ಟು ಸೆರ್ಗೋ. ನನಗೆ ಕಲರ್ ತುಂಬ ಇಷ್ಟ ಆಯಿತು. ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಎಲ್ಲದಕ್ಕೂ ತುಂಬ ಹೈಲೈಟ್ ಆಗುತ್ತೆ. ಆ್ಯಂಡ್ ಬಾರ್ಡರ್ ಈ ಥರ ಬಂದಿದೆ ಅಂತ ಇದ್ರಲ್ಲ. ಇದರ ಬ್ಲೌಸ್ ಬಂದುಬಿಟ್ಟು ಪಿಂಕ್ ಕಾಂಬಿನೇಷನಲ್ಲೇ ಕೊಟ್ಟಿದ್ದಾರೆ. ಪ್ಲೇನ್ ಆಗಿದೆ. ನಾವು ಇದಕ್ಕೆ ಬೇಕು ಅಂದರೆ ವರ್ಕ್ ಮಾಡಿಸ್ಕೋಬೋದು. ಫ್ರೆಂಡ್ಸ್, ನಾನೀಗ ಫುಲ್ ಸ್ಯಾರಿ ತೋರಿಸ್ತಾ ಇದ್ದೀನಿ. ಕೆಳಗಡೆ ದೊಡ್ಡ ಬಾರ್ಡ್ರ್ ಬಂದಿದೆ, ಮೇಲ್ಗಡೆ ಚಿಕ್ಕ ಬಾರ್ಡ್ರ್ ಬಂದಿದೆ. ನೋಡ್ತಾ ಇರ್ಬೋದು, ಡಿಸೈನ್ ನೋಡಿ ತುಂಬ ಯುನೀಕ್ ಆಗಿದೆ ಅಲ್ವಾ? ಚೆನ್ನಾಗಿದೆ. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಇದು ಕೂಡ ಪ್ಯೂರ್ ಕಂಚಿ, ಪ್ಯೂರ್ ಹ್ಯಾಂಡ್ಲೂಮ್. ಇದು ರಾಣಿ ಪಿಂಕ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿದೆ. ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ನಾನೀಗ ಓಪನ್ ಮಾಡಿ ತೋರಿಸ್ತೀನಿ ಇದನ್ನು. ಒಂದು 25-30-35 ಏಜ್ ಅವ್ರಿಗೆ ಈ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ರಿಚ್ ಆಗಿದೆ ಸ್ಯಾರಿ ಬಂದುಬಿಟ್ಟು. ಇದು ಮೇಲ್ಗಡೆ ಬಂದುಬಿಟ್ಟು ಚಿಕ್ಕ ಬಾರ್ಡ್ರ್ ಬಂದಿದೆ, ಕೆಳಗಡೆ ದೊಡ್ಡ ಬಾರ್ಡ್ರ್ ಬಂದಿದೆ. ಹಾಗೆ ಇದರ ಪಲ್ಲು ನೋಡಿ ತುಂಬ ರಿಚ್ ಆಗಿ ಬಂದಿದೆ. ಹಾಗೆ ಬ್ಲೌಸ್ಗೂ ಕೂಡ ಅಷ್ಟೇ, ಮೇಲ್ಗಡೆ ದೊಡ್ಡ ಬಾರ್ಡ್ರ್ ಇದೆ, ಕೆಳಗಡೆ ಚಿಕ್ಕ ಬಾರ್ಡ್ರ್ ಇದೆ. ನಾವು ದೊಡ್ಡ ಬಾರ್ಡ್ರ್ ಬೇಕಾದರೂ ಹಾಕ್ಸ್ಬೋದು, ಚಿಕ್ಕದಾದರೂ ಹಾಕ್ಸ್ಕೋಬೋದು.
ಈಗ ಫುಲ್ ಸ್ಯಾರಿ ಒಂದ್ಸಲ ತೋರಿಸ್ಬಿಡ್ತೀನಿ ನೋಡಿ. ನಾನು ಕಾಲೇಜ್ ಡೇಸ್ನಲ್ಲಿ ನನಗೆ ಈ ಥರ ಸ್ಯಾರೀಸ್ ಆ್ಯಂಡ್ ನೇವಿ ಬ್ಲೂ ಕಲರ್ಸ್ ತುಂಬಾ ಇಷ್ಟ ಆಗ್ತಾ ಇತ್ತು. ಏನಾದರೂ ಫಂಕ್ಷನ್ಸ್ ಏನಾದರೂ ಬಂತು ಅಂದರೆ ಈ ಥರದ್ದೇ ನಾನು ಹೆಚ್ಚಾಗಿ ತಗೋತಾ ಇದ್ದೆ. ಫ್ರೆಂಡ್ಸ್, ಇದು 10,000ಇಂದ ವೆಡ್ಡಿಂಗ್ ಕಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪ್ಯೂರ್ ಕಲಂಕಾರಿ, ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ. ಇದು ಈ ಸ್ಯಾರಿ ಹೇಗೆ ಮಾಡಿದ್ದಾರೆ ಅಂತ ಗೊತ್ತಾದರೆ ನೀವೆಲ್ಲರೂ ಶಾಕ್ ಆಗ್ತೀರಾ. ಯಾಕೆಂದರೆ ಈ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಇರುತ್ತಲ್ವ, ಅದ್ರ ಕಲರ್ಸ್ ಬರುತ್ತಲ್ವ, ಆ ಕಲರ್ಸ್ನ ಬೆಳೆಸ್ಬಿಟ್ಟು ಈ ಸ್ಯಾರಿನ ತಯಾರಿಸಿರ್ತಾರೆ. ನೋಡಲಿಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ನಾನೀಗ ಓಪನ್ ಮಾಡಿ ತೋರಿಸ್ತೀನಿ ಇದನ್ನು. ಫ್ರೆಂಡ್ಸ್, ಈ ಸೀರೆ ಸ್ಪೆಷಾಲಿಟಿ ಏನು ಗೊತ್ತಾ, ಇದನ್ನು ತಯಾರಿಸಲಿಕ್ಕೆ 3 ರಿಂದ 4 ತಿಂಗಳು ಟೈಮ್ ತಗೊಳ್ತಾರಂತೆ. ಸೊ ಡಿಸೈನ್ ಮಾತ್ರ ತುಂಬಾ ಯುನಿಕ್ ಆಗಿದೆ. ಮೇಲ್ಗಡೆ ಚಿಕ್ಕ ಬಾರ್ಡ್ರ್ ಬಂದಿದೆ, ಕೆಳಗಡೆ ದೊಡ್ಡ ಬಾರ್ಡ್ರ್ ಬಂದಿದೆ. ತುಂಬ ಚೆನ್ನಾಗಿದೆ ಅಲ್ವಾ? ಆ್ಯಂಡ್ ಹೆಣ್ಮಕ್ಳಿಗೆ ಈ ಥರ ಡಿಫ್ರೆಂಟ್ ಆಗಿರೋದು ತುಂಬಾ ಇಷ್ಟ ಆಗುತ್ತೆ. ಅಂದರೆ ಇವಾಗಿನ ಟ್ರೆಂಡ್ ಏನಿದೆ ಅಲ್ವಾ, ಅದು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಬ್ಲೌಸ್ ವೇರ್ ಮಾಡಿದಾಗ ಈ ಥರ ಇರುತ್ತೆ. ಚಿಕ್ಕ ಬಾರ್ಡ್ರ್ ಬೇಕಾದರೂ ಹಾಕ್ಕೋಬೋದು, ದೊಡ್ಡದಾದರೂ ಹಾಕ್ಕೋಬೋದು. ಡಿಸೈನ್ ನೋಡಿ, ಇದೆಲ್ಲ ಮಾಡಲಿಕ್ಕೆ ಎಷ್ಟು ಕಷ್ಟ ಇರಬೇಕಲ್ವಾ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪಲ್ಲು ನೋಡಿ ಈ ಥರ ಇದೆ. ಆ್ಯಂಡ್ ಇಲ್ಲಿ ತೋರಿಸ್ತಾ ಇರುವಂತಹ ಎಲ್ಲ ಬ್ಲೌಸ್ಗಳು ಈ ರೀತಿ ಪ್ಲೈನಾಗೇ ಇರುತ್ತೆ. ಜಸ್ಟ್ ಬಾರ್ಡ್ರ್ ಒಂದೇ ಕೊಟ್ಟಿರ್ತಾರೆ. ನಾವು ಇದಕ್ಕೆ ಬೇಕಾಗಿರೋ ರೀತಿಯಾಗಿ ಡಿಸೈನ್ ಮಾಡಿಸ್ಕೋಬೋದು. ಇನ್ನು ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಪ್ಯೂರ್ ಕಂಚಿ, ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ. ಇದು 6,000 ರೇಂಜಿಂದ ಸ್ಟಾರ್ಟ್ ಆಗುತ್ತೆ. ಈಗ ನಾನು ಓಪನ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಇದೇನು ನೋಡಲಿಕ್ಕೆ ಸಿಂಪಲ್ ಆಗಿದೆ ಸ್ಯಾರಿ, ಏನು ಸ್ಪೆಷಾಲಿಟಿ ಅನ್ಕೋಬೋದು. ಇದೆಲ್ಲ ಪ್ಯೂರ್ ಕಂಚಿ ಸ್ಯಾರೀಸ್. ಹಾಗೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇದಕ್ಕೆ ಬಾರ್ಡ್ರ್ ಏನೂ ಬಂದಿಲ್ಲ, ಜಸ್ಟ್ ಈ ರೀತಿಯಾಗಿ ಸಿಂಪಲ್ ಆಗಿ ಡಿಸೈನ್ ಇದೆ. ಆ್ಯಂಡ್ ಲೈಟ್ ವೆಯ್ಟ್ ಆಗಿದೆ. ಇದು ಬಂದುಬಿಟ್ಟು ಪಿಕಾಕ್ ಬ್ಲೂ ಕಲರ್, ಗ್ರೀನ್ ಕಲರ್ ಬರುತ್ತಲ್ವ, ಆ ಕಲರ್ನಲ್ಲಿದೆ. ಬ್ಲೌಸ್ ಬಂದುಬಿಟ್ಟು ಪ್ಲೇನಲ್ಲೇ ಇದೆ. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಎಲ್ಲರಿಗೂ ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಬನಾರಸ್ ಪ್ಯೂರ್ ಕತಾನ್ ಸಿಲ್ಕ್ ಸ್ಯಾರಿ. ಸೊ ಇದನ್ನು ಕಲರ್ ಕಾಂಬಿನೇಷನ್ ಬಂದುಬಿಟ್ಟು ಯೆಲ್ಲೋ ಆ್ಯಂಡ್ ಡಾಟ್ ಪಿಂಕ್ ಕಾಂಬಿನೇಷನಲ್ಲಿದೆ. ನಾನೀಗ ಇದನ್ನು ಓಪನ್ ಮಾಡ್ತೀನಿ. ಫ್ರೆಂಡ್ಸ್, ಬ್ಲೌಸ್ ಈ ರೀತಿಯಾಗಿ ಬಂದಿದೆ. ಸ್ಟಿಚ್ ಮಾಡಿಸ್ಕೊಂಡು ವೇರ್ ಮಾಡಿದಾಗ ಈ ಥರ ಇರುತ್ತೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಈಗ ಆಲ್ಮೋಸ್ಟ್ ಎಲ್ಲರೂ ಈ ಥರ ಡಾರ್ಕ್ ಕಲರ್ಸಲ್ಲೇ ಹುಡುಕ್ತಾರೆ ಅಲ್ವಾ, ಏಕೆಂದರೆ ಡಾರ್ಕ್ ಕಲರ್ಸ್ ಎಲ್ಲರಿಗೂ ತುಂಬ ಚೆನ್ನಾಗಿ ಕಾಣುತ್ತೆ ಈ ಕಂಚಿ ಸ್ಯಾರೀಸ್ನಲ್ಲಿ. ನೋಡಿ, ಬ್ಲೌಸ್ ಬಂದುಬಿಟ್ಟು ಪ್ಲೇನ್ ಆಗೇ ಬಂದಿದೆ. ಆ್ಯಂಡ್ ಬಾರ್ಡ್ರ್ ಕೂಡ ಅಷ್ಟೇ, ಕೆಳಗಡೆ ದೊಡ್ಡ ಬಾರ್ಡ್ರ್ ಬಂದಿದೆ, ಮೇಲ್ಗಡೆ ಚಿಕ್ಕ ಬಾರ್ಡ್ರ್ ಬಂದಿದೆ, ಮಧ್ಯದಲ್ಲಿ ಬುಟ್ಟಾಸ್ ಬಂದಿದೆ. ಇನ್ನು ಪ್ಯೂರ್ ಈ ಕತಾನ್ ಸಿಲ್ಕ್ ಸ್ಯಾರಿ 5,000 ರೇಂಜಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಇದು ಕಂಚಿ ಸ್ಯಾರಿ, ತುಂಬ ಲೈಟ್ ಕಲರ್ ಆಗಿರುವಂಥದ್ದು ಆ್ಯಂಡ್ ಸಿಲ್ವರ್ ಬಾರ್ಡರ್ ಬಂದಿದೆ. ಇದು ನೋಡಿ, ಮೇಲೆ ಚಿಕ್ಕ ಬಾರ್ಡರ್ ಬಂದಿದೆ, ಕೆಳಗಡೆ ದೊಡ್ಡ ಬಾರ್ಡರ್ ಇದೆ. ಆ್ಯಂಡ್ ಇದರ ಪಲ್ಲು ನೋಡಿ. ಫ್ರೆಂಡ್ಸ್, ಈ ಸ್ಯಾರಿ ನೋಡ್ಲಿಕ್ಕೆ ಸಿಂಪಲ್ ಆಗಿದ್ರು ವೇರ್ ಮಾಡಿದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಬ್ಲೌಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ರೀಸ್ ಹಾಕ್ಕೊಂಡ್ರಿ ಅಂದರೆ ತುಂಬಾ ಹೈಲೈಟಾಗಿ ಕಾಣಿಸ್ತೀವಿ. ಇದರಲ್ಲಿ ಬೇಕಂದರೆ ಕಲರ್ಸ್ ಕೂಡ ಸಿಗುತ್ತೆ. ನನಗೆ ಯಾವ ಕಲರ್ಸ್ ಬೇಕೋ ಅಷ್ಟು ಮಾತ್ರ ತರಿಸ್ಕೊಂಡಿದ್ದೀನಿ. ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ಎಕ್ಸ್ಪೆಷಲಿ ಬಾರ್ಡರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಕೂಡ ಕಂಚಿ ಸ್ಯಾರಿನೇ, ಪರಂಪರಾ ಸಿಲ್ಕ್ ಅಂತ ಹೇಳಿ ಕರೀತಾರೆ. ಇದು ಕೂಡ ಅಷ್ಟೇ ತುಂಬ ಲೈಟ್ ವೆಯ್ಟ್ ಆಗಿದೆ, ತುಂಬ ವೆಯ್ಟ್ ಏನಿಲ್ಲ. ಕಲರ್ ಕಾಂಬಿನೇಷನ್ ನೋಡಿ, ತುಂಬಾ ಚೆನ್ನಾಗಿದೆ ಅಲ್ವಾ? ಆ್ಯಂಡ್ ಈ ಸ್ಯಾರಿಗೂ ಕೂಡ ಅಷ್ಟೇ, ಮೇಲೆ ಚಿಕ್ಕ ಬಾರ್ಡರ್ ಬಂದಿರುತ್ತೆ ಆ್ಯಂಡ್ ಕೆಳಗಡೆ ಈ ರೀತಿ ದೊಡ್ಡ ಬಾರ್ಡರ್ ಇದೆ. ಇದರ ರೇಂಜ್ ಬಂದುಬಿಟ್ಟು 10,000ಇಂದ ಸ್ಟಾರ್ಟ್ ಆಗುತ್ತೆ.
ಆ್ಯಂಡ್ ಪಲ್ಲು ನೋಡಿ ಈ ರೀತಿಯಾಗಿ ಬಂದಿದೆ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಬಾರ್ಡ್ರಿಗೆ. ಆ್ಯಂಡ್ ಇನ್ನು ಇದರ ಬ್ಲೌಸ್ ಬಂದುಬಿಟ್ಟು ಈ ರೀತಿಯಾಗಿರುತ್ತೆ ವೇರ್ ಮಾಡಿದಾಗ. ನನಗೆ ಈ ಸ್ಯಾರಿ ಹತ್ತಿರದಿಂದ ನೋಡಿದಾಗ ಏನಪ್ಪ ಇದು 3D ಸ್ಯಾರಿ ಥರ ಕಾಣಿಸ್ತು. ಸೊ ಆ ಡಿಸೈನ್ ಎಲ್ಲ ಆ ಥರನೇ ಕಾಣುತ್ತೆ, ಯುನಿಕ್ ಆಗಿದೆ ಡಿಸೈನ್ ಮಾತ್ರ. ಬಟ್ ಕ್ವಾಲಿಟಿ ಮಾತ್ರ ತುಂಬ ಎಕ್ಸಲೆಂಟ್ ಆಗಿದೆ ಫ್ರೆಂಡ್ಸ್, ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಈ ಬ್ಲೂ ಸ್ಯಾರಿ. ಸೊ ಇದು ಬಂದುಬಿಟ್ಟು ನೋಡಿ ಓಪನ್ ಮಾಡಿದಾಗ ಈ ಥರ ಇದೆ, ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ, ಡಾರ್ಕ್ ಬ್ಲೂ ನೋಡ್ತಾ ಇದ್ದೀರಲ್ವಾ. ಆ್ಯಂಡ್ ನಾವು ಮದುವೆಗಳಿಗೆ, ಫಂಕ್ಷನ್ಗಳಿಗೆ ಅಥವಾ ಫೆಸ್ಟಿವಲ್ಸ್ಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ಏನು ಅಂದರೆ ನಾವು ಬ್ಲೌಸ್ ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೋಬೇಕು ಇದಕ್ಕೆ ಮೇಯ್ನಾಗಿ. ಪಲ್ಲು ನೋಡಿ ಎಷ್ಟು ರಿಚ್ ಆಗಿದೆ, ಪಲ್ಲುಗೆ ಚೆನ್ನಾಗಿ ರಿಚ್ ಆಗಿ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ. ಹಾಗೆ ಬ್ಲೌಸ್ ಕೂಡ ಅಷ್ಟೇ, ನಮಗೆ ಬಾರ್ಡರ್ ದೊಡ್ಡದು ಬೇಕಾದರೂ ಹಾಕೋಬೋದು, ಚಿಕ್ಕದು ಬೇಕಾದರೂ ಹಾಕ್ಬೋದು. ಈ ರೀತಿಯಾಗಿ ಪೋತೀಸ್ನಲ್ಲಿ ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಡಿಸೈನ್ಸ್, ಸಾಕಷ್ಟು ರೀತಿಯ ವೆರೈಟಿ ಸೀರೆಗಳನ್ನ ನಾನು ಪೋತೀಸ್ನಲ್ಲಿ ನೋಡಿದ್ದೀನಿ. ತುಂಬಾ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ವಾ. ಕಲರ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಎಲ್ಲವೂ ತಗೋಬೇಕು ಅಂತಲೇ ಅನಿಸುತ್ತೆ. ಫ್ರೆಂಡ್ಸ್, ಈಗ ಪೋತೀಸ್ನಲ್ಲಿ ಡಿಸ್ಕೌಂಟ್, ಗಿಫ್ಟ್ಸ್ ಮತ್ತು ಲಕ್ಕಿ ಡ್ರಾಸ್ ನಡೀತಾ ಇದೆ. ಅದು ಹೇಗೆಪ್ಪ ಅಂದರೆ, ನೀವು ಯಾವುದೇ 1250 ರೂಪಾಯಿ ಪರ್ಚೇಸ್ ಮಾಡಿದ್ರೆ ಈ ರೀತಿ ನಿಮಗೆ 250 ವೋಚರ್ ಸಿಗುತ್ತೆ. ಅದೇ ನೀವು 2000 ಎಬೌಟ್ ಶಾಪಿಂಗ್ ಮಾಡಿದ್ರೆ ನಿಮಗೆ 500 ರೂಪೀಸ್ ವೋಚರ್ ಸಿಗುತ್ತೆ. ನೀವು ಎಷ್ಟು ಬೈ ಮಾಡ್ತಾ ಹೋಗ್ತಿರಲ್ವಾ ನಿಮಗೆ ಅಷ್ಟು ವೋಚರ್ ಸಿಗುತ್ತೆ. ಇನ್ನು ಈ ಡಿಸ್ಕೌಂಟ್ ವೋಚರ್ ಬಂದ್ಬಿಟ್ಟು ಲಿಮಿಟೆಡ್ ಟೈಮ್ನಲ್ಲಿ ಇರುತ್ತೆ, ಅಂದರೆ ಏಪ್ರಿಲ್ 15 ಇಂದ ಮೇ 15 ಒಳಗಡೆನೆ ಇರುತ್ತೆ. ಹಾಗೆ ನೀವು 1000 ರೂಪೀಸ್ ಎಬೋ ಶಾಪಿಂಗ್ ಮಾಡಿದ್ರೆ ನಿಮಗೆ ಒಂದು ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ. ಅದರ ಜೊತೆಗೆ ಈಗ ಲಕ್ಕಿ ಡ್ರಾ ಕೂಡ ನಡೀತಾ ಇದೆ, ನೀವು ಆಕರ್ಷಕವಾದಂತಹ ಬಹುಮಾನವನ್ನ ಗೆಲ್ಬಹುದು. ಸೊ ಫ್ರೆಂಡ್ಸ್, ಇನ್ನೇನು ಹಬ್ಬಗಳು ಬರ್ತಾ ಇದೆ, ಹಾಗೆ ಮದುವೆ ಸೀಸನ್ ಕೂಡ ನಡೀತಾ ಇದೆ ಅಲ್ವಾ. ಯಾರೆಲ್ಲ ಶಾಪಿಂಗ್ ಮಾಡಬೇಕು ಅಂದರೆ ಪೋತೀಸ್ನಲ್ಲಿ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ. ಹಾಗೆ ಕ್ವಾಲಿಟಿ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆ್ಯಂಡ್ ಕಲರ್ಸ್ ಅಂತೂ ತೋರಿಸಿದ್ನಲ್ವಾ, ತಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಸೊ ಹಾಗಾಗಿ ಯಾರೆಲ್ಲ ಬೆಂಗಳೂರಲ್ಲಿದ್ದೀರೋ ಪೋತೀಸ್ಗೆ ಹೋಗಬೇಕು ಅಂದರೆ ಹಿಂದೆ ಹೋಗ್ಬಿಟ್ಟು ಸ್ಯಾರೀಸ್ನ ನೋಡ್ಕೊಂಬನ್ನಿ. ನಿಮಗೆ ಟೊಮೆಟೊ ಸೂಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಮಕ್ಕಳಿಗೆ ಅವಾಗವಾಗ ಟೊಮೆಟೊ ಸೂಪ್ ಮಾಡಿಕೊಡಿ, ಕ್ಯಾರೆಟ್ ಸೂಪ್ ಅಥವಾ ಪಾಲಕ್ ಸೂಪ್ ಮಾಡಿಕೊಡಿ, ಅವರಿಗೆ ಡೈಜೆಷನ್ ತುಂಬ ಚೆನ್ನಾಗಾಗತ್ತೆ. ಸೊ ಟೊಮೆಟೊ ಸೂಪ್ ಮಾಡೋದು ಮಕ್ಕಳಿಗೆ ತುಂಬ ಸಿಂಪಲ್, ಹಾಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ನಾನು ಯಾಕೋ ಸುಮ್ಮನೆ ಇವತ್ತು ಹಾಗೆ ಚೇಂಜ್ ಇರಲಿ ಅಂತ ಹೇಳಿ ಸೂಪ್ ಮಾಡ್ತಾ ಇದ್ದೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ ಟೊಮೆಟೊನ ಕುದಿಸ್ಕೊಂಡ್ಬಿಡ್ಬೇಕು. ನೀವು ಎಷ್ಟು ಸೂಪ್ ಮಾಡ್ತೀರಲ್ವ 3-4 ಟೊಮೆಟೊನ ಹಾಕಿ ಕುದಿಸ್ಕೋಬೇಕು. ಆಮೇಲೆ ಕುದಿಸಿದ್ಮೇಲೆ ಈ ಥರ ಸಿಪ್ಪೆನ ತೆಗಿಬೇಕು. ಕಟ್ ಮಾಡ್ಕೊಂಡ್ಬಿಟ್ರೆ ತೆಗಿಲಿಕ್ಕೆ ಈಸಿಯಾಗಿ ಬರುತ್ತೆ. ನಾವು ರಸಮ್ಗೆಲ್ಲ ಮಾಡುವಾಗ ಕಟ್ ಮಾಡ್ಕೋತೀವಲ್ವ, ಸೇಮ್ ಅದೇ ಥರ ಈ ಥರ ಸಿಪ್ಪೆನ ಕಟ್ ಮಾಡ್ಕೋಬೇಕು. ಸ್ವಲ್ಪ ಮೇಲೆ ಕಟ್ ಮಾಡ್ಕೊಂಡ್ರೆ ಆಯಿತು. ಮಕ್ಕಳಿಗೆ ಬೀಜ ಕೊಡಬಾರ್ದು ಅಂತ ಹೇಳ್ತಾರೆ, ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅವಳಿಗೆ ಸೂಪ್ ಮಾಡಬೇಕಾದ್ರೆ ಈ ರೀತಿ ಪೂರ್ತಿ ಹಿಂಡ್ಬಿಡ್ತೀನಿ. ನಾವು ಕುದಿಸಿರ್ತೀವಲ್ವ, ನೀರಲ್ಲೇ ಹಿಂಡ್ಬಿಟ್ರೆ ಬೀಜ ಏನೂ ಇರೋದಿಲ್ಲ, ಕಂಪ್ಲೀಟಾಗಿ ಬಂದುಬಿಡುತ್ತೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಥರ ಹಿಂಡ್ಬಿಟ್ರೆ ಬೀಜ ಎಲ್ಲ ಬಂದ್ಬಿಡುತ್ತೆ. ಇವಾಗ ಇದನ್ನು ಸೋಸ್ಕೋಬೇಕು. ನೋಡಿ, ಬರೀ ಬೀಜ ಮಾತ್ರ ಸಿಗುತ್ತಲ್ವ. ಇದನ್ನು ಕುದಿಸಿರೋ ನೀರು ಸಮೇತವಾಗಿ ಇದನ್ನು ರುಬ್ಕೋಬೇಕು. ಅಲ್ಲಲ್ಲಿ ಸ್ವಲ್ಪ ಟೊಮೆಟೊ ದಪ್ಪ ಇದ್ದರೂ ಪರವಾಗಿಲ್ಲ. ಈಗ ಚಿನ್ನಿಮಗೆ ಹಲ್ಲು ಬಂದಿದೆ ಅಲ್ವಾ, ಚೆನ್ನಾಗಿ ತಿಂತಾಳೆ ಅವಳೇನು. ಈಗ ಸ್ಟವ್ನ ಆನ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪನ ಹಾಕಿ, ತುಪ್ಪ ಹಾಕೋದಕ್ಕಿಂತ ಬೆಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಡೈಜೆಷನ್ಗಾಗಿ ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೀನಿ, ಒಂದು 1/4 ಚಮಚ. ಹಾಗೆ ಒಂದು ಸ್ವಲ್ಪನೇ ಕಾಳುಮೆಣಸು ಹಾಕಿ. ತುಂಬ ಖಾರ ಇದ್ದರೂ ಘಾಟ್ ಜಾಸ್ತಿ ಆಗಿಬಿಡುತ್ತೆ, ಮಕ್ಕಳಿಗೆ ತಿನ್ನಲಿಕ್ಕೂ ಆಗೋದಿಲ್ಲ. ಹಾಕಾದ್ಮೇಲೆ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತೀರಾ ಹುಳಿ ಟೊಮೆಟೊ ತೊಗೊಂಡ್ಬಿಟ್ರೆ ಸೂಪ್ ತುಂಬ ಹುಳಿ ಆಗುತ್ತೆ, ಮಕ್ಳಿಗೆ ತಿನ್ನೋಕ್ಕಾಗೋದಿಲ್ಲ. ಚಿನ್ನಿಮಗೆ ಈಗ 1 ಇಯರ್ ಆಗಿದೆ ಅಲ್ವಾ, ಅದಕ್ಕಾಗಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೀವು 6 ತಿಂಗಳು 7 ತಿಂಗಳು ಮಗುಗೆ ಕೊಡೋದಾಯಿತು ಅಂದರೆ ಉಪ್ಪನ್ನ ಸ್ಕಿಪ್ ಮಾಡಿ. ಜಾಸ್ತಿ ಬೇಡ, 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿದ್ರಲ್ವಾ, ಈಗ ಸೂಪ್ ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬೆಚ್ಚಗಿರುವಾಗಲೇ ಮಗುಗೆ ತಿನ್ನಿಸಿ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ತಣ್ಣಗಾಗಿದೆ, ಈಗ ಸರ್ವ್ ಮಾಡ್ತಾ ಇದ್ದೀನಿ ಚಿನ್ನಿಮಗೆ.
ನೀವು ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ, ತೀರಾ ನೀರಾಗೂ ಇರಬಾರ್ದು, ತೀರಾ ಗಟ್ಟಿಯಾಗೂ ಇರಬಾರ್ದು. ಬಿಸಿ ಬಿಸಿ ಟೊಮೆಟೊ ಸೂಪ್ ರೆಡಿ ಆಗಿದೆ. ಇದಕ್ಕೆ ಇನ್ನೇನು ಹಾಕೋದು ಬೇಡ, ಇದನ್ನು ನಾವು ಕೂಡ ಕುಡಿಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗ್ಬೋದು ನಿಮಗೂ. ಈಗ ನಾನು ಚಿನ್ನಿಮಾಗೆ ಸೂಪ್ನ ಕುಡಿಸಿ ಬಂದುಬಿಡ್ತೀನಿ. ಫ್ರೆಂಡ್ಸ್, ಸ್ವಲ್ಪ ಹುಳಿ ಇತ್ತು, ಅದಕ್ಕಾಗಿ ಅವಳು ಅಷ್ಟಾಗಿ ಇಷ್ಟಪಟ್ಟು ತಿಂದಿಲ್ಲ. ಸ್ವಲ್ಪ ತಿನ್ನಿಸ್ಬಿಟ್ಟು ಇನ್ನು ಉಳಿದಿದ್ದು ನಾನೇ ಕುಡಿದ್ಬಿಟ್ಟೆ. ಯಾಕೆಂದರೆ ನಾನು ಅವಳಿಗೆ ಫೋರ್ಸ್ ಮಾಡೋಕ್ಕೆ ಹೋಗೋದಿಲ್ಲ, ಅವಳಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬಿಟ್ಬಿಡ್ತೀನಿ. ಫ್ರೆಂಡ್ಸ್, ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಒಂದು ದೊಡ್ಡ ಸರ್ಪ್ರೈಸ್ ಇದೆ. ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ, ಯಾಕೆಂದರೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ಲೈವಲ್ಲೇ ನಿಮಗೆ ತೋರಿಸೋಣ ಆ ಸರ್ಪ್ರೈಸ್ ಏನು ಅಂತ ಹೇಳಿಬಿಟ್ಟು. ಅಲ್ಲ ಸಿನಿಮಾ ಹೋಗೋಣ ಬನ್ನಿ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ, ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನೀವು ನನ್ನ ಹಿಂದಿನ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಏನು ಅಂತ. ಸೊ ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಲ್ವಾ ಆ ಜಾಗ ಎಲ್ಲಿದೆ ಅಂತ. ಫ್ರೆಂಡ್ಸ್, ಈಗ ರಿಂಗ್ ರೋಡಿಂದ ಹೊರಟಿದ್ದೀವಿ. ರಿಂಗ್ ರೋಡಿಂದ ನಮಗೆ 9 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಲ್ಯಾಂಡ್ಗೆ. ಹಾಗೆ ನಮ್ಮ ಮನೆ ಮೇಲಿರ್ತಕ್ಕಂಥ ಒಬ್ಬರು ನೈಬರ್ ಕೂಡ ಬರ್ತಾ ಇದ್ದಾರೆ. ಸೊ ಅವರು ಕೂಡ ನೋಡ್ತೀವಿ ಅಂತ ಹೇಳಿದರು. ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ, ನಾನು, ರಾಜು ಮತ್ತು ನಮ್ಮ ನವೀನು, ಚಿನಿಮಾ. ಫ್ರೆಂಡ್ಸ್, ನಮ್ಮ ಲ್ಯಾಂಡ್ ಪಕ್ಕದಲ್ಲೇ ಸಾಕಷ್ಟು ಫಾರ್ಮ್ ಹೌಸ್ಗಳಿದೆ. ಈ ರೋಡ್ ನೋಡ್ತಾ ಇದ್ದೀರಲ್ವ, ನಾನು ಕಾರ್ ಕಲಿಬೇಕು ಅಂತ ತುಂಬಾ ಆಸೆ ಇದೆ, ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈ ರೋಡ್ ನೋಡಿದ್ರೆ ಕಲಿಯೋದಕ್ಕಿಂತ ಬೇಡಪ್ಪ, ಸುಮ್ಮನೆ ಇರೋದು ವಾಸಿ ಅನಿಸುತ್ತೆ. ಹೋಗಬೇಕಾದ್ರೆ ಸ್ವಲ್ಪ ರೋಡ್ ಸರಿ ಇಲ್ಲ ಇಲ್ಲಿ. ಆದರೂ ಕೂಡ ಈ ರೋಡ್ಗೆಲ್ಲ ರಾಜುನೇ ಮಣ್ಣು ಹಾಕ್ಸಿದ್ದಾರೆ. ಅಂದರೆ ನಮ್ಮ ಲ್ಯಾಂಡ್ಗೂ ಮಣ್ಣು ಹಾಕ್ಸಿದ್ವಲ್ವ, ಅದಕ್ಕಾಗಿ ಇಲ್ಲಿ ಕೂಡ ಒಂದು 3 ಟ್ರ್ಯಾಕ್ಟ್ರೇನೋ ಹಾಕ್ಸಿದ್ರು. ಈಗ ಪರವಾಗಿಲ್ಲ, ಸ್ವಲ್ಪ ರೋಡೆಲ್ಲ ನೋಡ್ಲಿಕ್ಕೆ ಚೆನ್ನಾಗಿದೆ. ಆ್ಯಂಡ್ ಇನ್ನೇನು ನಮ್ಮ ಲ್ಯಾಂಡ್ಗೆ ಬಂದುಬಿಟ್ವಿ. ಫ್ರೆಂಡ್ಸ್, ಈ ಲ್ಯಾಂಡ್ ತಗೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ. ಏಕೆಂದರೆ ರಾಜು ಹಗಲು ರಾತ್ರಿ ದುಡ್ದು, ನೀವೇ ನೋಡಿರ್ತೀರ, ರಾಜು ಗೋವಾಗೆ ಹೋಗಿ ಸಾಕಷ್ಟು ಪ್ರಾಜೆಕ್ಟ್ಗಳು ಮಾಡಿ, ಹಾಗೆ ಇನ್ನು ಸಾಕಷ್ಟು ಕಡೆ ಅವರು ಪ್ರಾಜೆಕ್ಟ್ಗಳನ್ನ ಮಾಡೋಕ್ಕೆ ಹೋಗ್ಬಿಟ್ಟು ಹಗಲು ರಾತ್ರಿ ದುಡ್ದು, ನಾನು ಕೂಡ ಕಷ್ಟಪಟ್ಟು ಇಬ್ಬರು ದುಡ್ದಿರೋ ಅಂಥ ಹಣದಿಂದ ಸೊ ಫೈನಲಿ ನಾವು ಈ ಜಾಗವನ್ನು ತಗೊಂಡಿದ್ದೀವಿ. ಟೈಮ್ ನಾವು ಇಂಥ ದೊಡ್ಡದು ತಗೊಂಡಿದ್ದೀವಿ ಅಂದರೆ ನನಗೂ ರಾಜುಗೂ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ, ಅಂದರೆ ನಾವಿಬ್ಬರು ಝೀರೋಯಿಂದನೇ ಬಂದಿದ್ದೀವಿ. ಸೊ ಅದಕ್ಕಾಗಿ ನಾವು ಇವಾಗಲೇ ವಯಸ್ಸಿರುವಾಗಲೇ ನಾವು ಕಷ್ಟಪಟ್ಟು ದುಡಿದ್ರೆ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿ ಯೋಚನೆ ಮಾಡಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಅದು ಒಂದೊಂದೇ ರೂಪಾಯಿನ ಕೂಡಿಸಿ ಈ ಲ್ಯಾಂಡನ್ನು ತಗೊಂಡಿದ್ದೀವಿ. ಫ್ರೆಂಡ್ಸ್, ಇಲ್ಲಿ ಫೆನ್ಸ್ ಹಾಕೋದಕ್ಕಿಂತ ಮುಂಚೆ ಜಾಗ ತುಂಬ ಚಿಕ್ಕದಾಗಿತ್ತು. ಫೆನ್ಸ್ ಎಲ್ಲಿಂದ ಎಲ್ಲಿವರೆಗೆ ಹಾಕಿದ್ದಾರೆ ನೋಡಿ. ಫ್ರೆಂಡ್ಸ್, ಲಾಸ್ಟ್ 2 ಇಯರ್ಸ್ ಬ್ಯಾಕ್ ನಾವು ತೊಗೊಂಡಿದ್ದು ಅಂತಹ ಲ್ಯಾಂಡ್ ಇದು. ಇವಾಗೆಲ್ಲ ಫೆನ್ಸ್ ಎಲ್ಲ ಹಾಕಿದ್ದಾರೆ. ಎಲ್ಲಿಂದ ನಿಮಗೆ ಫೆನ್ಸ್ ಕಾಣಿಸ್ತಾ ಇದೆ ಅಲ್ವಾ, ಅದೆಲ್ಲ ನಮ್ಮ ಲ್ಯಾಂಡ್ ಇದು. ಆ್ಯಂಡ್ ಇಲ್ಲೆಲ್ಲ ಈಗೇನು ಕ್ಲೀನ್ ಮಾಡಿದ್ದಾರೆ. ಫಸ್ಟೆಲ್ಲ ಬಂದಾಗ ವೀಡೆಲ್ಲ ಬೆಳೆದ್ಬಿಟ್ಟಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಸುಮಾರಾಗಿ 1,000 ಟ್ರ್ಯಾಕ್ಟ್ರಷ್ಟು ಮಣ್ಣು ಹಾಕಿಸಿ ಎಲ್ಲ ಲೆವೆಲ್ ಮಾಡಿದ್ದಾರೆ. ನೋಡಿ, ಅಲ್ಲಿ ಕಾರ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಂದ ಇಲ್ಲಿವರೆಗೂ. ಫಸ್ಟು ಇವೆರಡು ಒಂದೇ ಲೆವೆಲ್ ಇರಲಿಲ್ಲ, 2 ಪೀಸಿಗೆ ಏನು ಕೂಡ್ಬಿಟ್ಟಿದೆ ಅಲ್ವಾ. ಇದೆಲ್ಲ ಬಂದುಬಿಟ್ಟು ಮಣ್ಣು ನಾವು ಹಾಕ್ಸಿದ್ದು. ಫಸ್ಟು ಇಲ್ಲಿ ಭತ್ತ ಎಲ್ಲ ಹಾಕ್ತಾಯಿದ್ರು, ಹಾಗಾಗಿ ಮಣ್ಣೆಲ್ಲ ತೆಗೆದುಬಿಟ್ಟಿದ್ರು, ನೀರೆಲ್ಲ ನಿಲ್ಲಬೇಕಲ್ವ. ಸೊ ಅದಕ್ಕಾಗಿ ಮಣ್ಣೆಲ್ಲ ತೆಗೆದುಬಿಟ್ಟಿದ್ರು. ನಾವು ಒಂದು 1,000 ಲೋಡು ಮಣ್ಣು ಹಾಕಿಸ್ಬಿಟ್ಟು ಈಗ ಎಲ್ಲದನ್ನ ಒಂದೇ ಲೆವೆಲ್ ಮಾಡಿಬಿಟ್ಟಿದ್ದೀವಿ. ಚೆನ್ನಾಗಿ ಆಗಿದೆ, ಈಗ ಒಂದೇ ಲೆವೆಲಲ್ಲೇ ನೋಡೋ ಥರ ಆಗಿದೆ ಲ್ಯಾಂಡ್. ಆ್ಯಂಡ್ ಇದಿಷ್ಟು ಒಂದು ಪೀಸ್ ಇದೆ, ಇದು ಬಂದು 1.25 ಎಕರೆ ಇದೆ. ಆ ಕಡೆ ಒಂದು ಕೆನಾಲ್ ಬಂದಿದೆ, ಅಲ್ಲಿ ಸ್ವಲ್ಪ ಜಾಗ ಹೋಗಿದೆ. ಆ ಕಡೆ ಒಂದು ಪೀಸ್ ಇದೆ, ಅದು ಆಮೇಲೆ ತೋರಿಸ್ತೀನಿ. ಫಸ್ಟ್ ಈ ಕಡೆ ನೋಡ್ಕೊಂಬಂದ್ಬಿಡೋಣ. ಫ್ರೆಂಡ್ಸ್, ಬರೀ ಇದಿಷ್ಟೇ ಅಲ್ಲ, ಇದರಲ್ಲಿ ಇನ್ನೂ ಸಾಕಷ್ಟು ಕೆಲಸ ಮಾಡಬೇಕು. ಪಂಪ್ ಸೆಟ್ ಹಾಕ್ಸ್ಬೇಕು, ಆ್ಯಂಡ್ ಕರೆಂಟ್ ಕನೆಕ್ಷನ್ ತಗೋಬೇಕು, ಹಾಗೆ ಒಂದು ಚಿಕ್ಕ ಶೆಡ್ ಹಾಕಿಸ್ಬೇಕು, ಗಿಡಗಳೆಲ್ಲ ಹಾಕಿಬಿಟ್ಟು ಡ್ರಿಪ್ಪಿಂಗ್ ಸಿಸ್ಟಮ್ ಮಾಡಬೇಕು ಅಂತ. ಸೊ ಅದು ನೋಡ್ಕೊಂಬಂದ್ರಲ್ವ. ಇದು ಇನ್ನೊಂದು ಪೀಸ್ ಚಿಕ್ಕದಿದೆ ಅಂತ ಹೇಳಿದ್ನಲ್ವ, ಮಧ್ಯದಲ್ಲಿ ಒಂದು ಚಾನಲ್ ಬಂದಿದೆ. ಈ ಕಡೆ ಒಂದು 3.5 ಗುಂಟ ಏನೋ ಇದೆ ಅಷ್ಟೇ. ಈ ಜಾಗದಲ್ಲಿ ಒಂದು ಪುಟ್ಟ ಮನೆ ಕಟ್ಟಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಇದು ಒಂದು ಪೀಸ್ ಇದೆ ಅಲ್ವಾ, ಇದು ಒಂದು 3.5 ಗುಂಟೆ ಇದೆ.
ಅದಕ್ಕಾಗಿ ನಾವು ಇದನ್ನೇ ಸಪ್ರೇಟ್ ಫೆನ್ಸ್ ಹಾಕ್ಸ್ಬಿಟ್ಟಿದ್ದೀವಿ ಮುಂದೆ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಒಂದು ಚಿಕ್ಕ ಮನೆ ಕಟ್ಟಬೇಕು ಅಂತ. ಸೊ ಇದು ಪ್ಲ್ಯಾನ್ ಬೇರೆಯೇ ಇದೆ, ಹೇಳ್ತೀನಿ ನಾನು ಯಾಕೆ ಇಲ್ಲಿ ಮನೆ ಕಟ್ತಾ ಇದ್ದೀವಿ ಅಂತ. ಅಲ್ಲಿ ಒಂದು ಬೇರೆ ಮನೆ ಕಟ್ಟಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಇರೋ ಪ್ಲ್ಯಾನ್ ಇದೆ ಅಲ್ವಾ. ಸೊ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀವಿ. ಅದು ರೀಸೆಂಟಾಗಿ ಸ್ವಲ್ಪ ಯೋಚನೆ ಬಂತು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮನೆ ಕಟ್ಟಬೇಕು ಅಂತ ಹೇಳಿ ಇಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಆಲ್ರೆಡಿ ಎಲ್ಲ ವರ್ಕ್ ನಡೀತಾ ಇದೆ. ಇಲ್ಲಿ ಈ ಕಡೆ ಬಂದುಬಿಟ್ಟು ಏನೋ 2 ಕಂಬನ ಹಾಕಿಬಿಟ್ಟು ಮಧ್ಯ ಗೇಟ್ ಹಾಕಬೇಕು ಅಂತ ಹೇಳಿಬಿಟ್ಟು 10 ಫೀಟ್ ಜಾಗದಲ್ಲಿ ಗೇಟ್ ಹಾಕೋಣ ಅಂತ ಹೇಳಿಬಿಟ್ಟು. ಸೊ ಈ ಸೈಡ್ನಲ್ಲಿ ಏನು ಬಂದುಬಿಟ್ಟು ಈ ಸೈಡ್ ಬಂದುಬಿಟ್ಟು ಇವ್ರನ್ನೆಲ್ಲ ನಿಂತ್ಕೊಂಡಿದ್ದಾರಲ್ವ, ಇಲ್ಲಿ ಮನೆ ಕಟ್ಟಬೇಕು ಅಂತ ಒಂದು ಪುಟ್ಟದು. ಇಲ್ಲಿ ಎಂಟ್ರೆನ್ಸಲ್ಲಿ ಗೇಟ್ ಬರುತ್ತೆ. ಗೇಟ್ಗಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇನ್ನೊಂದು 10 ಡೇಸಲ್ಲಿ ನಾನು ಮತ್ತೆ ಬಂದರೆ 10 ಡೇಸ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೊ ಇಲ್ಲಿ ಒಂದು ಮರ ಇದೆ, ನೆರಳಿರತ್ತೆ ಅಂಥೇಳಿ ಹಾಗೆ ಬಿಟ್ಬಿಟ್ಟಿದ್ದೀವಿ. ಇದಿಷ್ಟು ಒಂದು ಪೀಸು. ಆ ಕಡೆ ಇದೆ ಅಲ್ವಾ, ಅದು ಸ್ವಲ್ಪ ದೊಡ್ಡದಿದೆ. ಆ ಕಡೆದು ಬಂದು ಸ್ವಲ್ಪ ದೊಡ್ಡದಿದೆ. ಇದು ನಮಗೆ ಮೇಯ್ನಾಗಿ ನಾವು ಬೇರೆ ಪ್ಲ್ಯಾನ್ ಮಾಡಬೇಕು ಅಂತ ಹೇಳೋದ್ನಲ್ವ, ಅದಕ್ಕಾಗಿ ಅಂತಲೇ ಇಟ್ಕೊಂಡಿದ್ದೀವಿ. ಚೆನ್ನಾಗಿದೆ ಅಲ್ಲ. ಇದು ಸ್ವಲ್ಪ ನಮಗೆ ವಿ ಶೇಪ್ ಬಂದಿದೆ, ಚೆನ್ನಾಗಿ ಇಲ್ಲ, ಒಂದು ಲೆವೆಲಿಗಿಲ್ಲ, ವಿ ಶೇಪ್ನಲ್ಲಿದೆ. ಸೊ ಹಿಂಗೆ. ಆ್ಯಂಡ್ ಇದನ್ನೇ ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದು. ಹೇಗಿದೆ ಲ್ಯಾಂಡ್ ಹೇಳಬೇಕು. ಫ್ರೆಂಡ್ಸ್, ನಮ್ಮ ಲ್ಯಾಂಡ್ನಲ್ಲಿ ನಿಂತ್ಕೊಂಡು ನೋಡಿದಾಗ ಸುತ್ತಲೂ ಮನೆಗಳು ಕಾಣುತ್ತೆ. ಹಾಗಾಗಿ ನೋಡಲಿಕ್ಕೆ ವ್ಯೂ ಕೂಡ ಚೆನ್ನಾಗಿರುತ್ತಲ್ವ. ಹಾಗೆ ಅಲ್ಲಲ್ಲಿ ಫಾರ್ಮ್ ಹೌಸ್ಗಳು ಕೂಡ ಮಾಡ್ಕೊಂಡಿದ್ದಾರೆ. ಅದೆಲ್ಲ ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅಲ್ವಾ. ಸೊ ಮನೆ ಕಟ್ಟೋದು ಇನ್ನೂ ಸ್ವಲ್ಪ ಲೇಟ್ ಇರ್ಬೋದು. ಫಸ್ಟ್ ದೊಡ್ಡ ದೊಡ್ಡ ಗಿಡಗಳೆಲ್ಲ ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ಬಂದುಬಿಡುತ್ತೆ. ಅದು ಬೆಳೀಲಿಕ್ಕೆ ತುಂಬ ಟೈಮ್ ಆಗುತ್ತಲ್ವ. ಸೊ ಇವಾಗ ಐಡಿಯಾ ಬಂದಿರಬೇಕು ನಾನಲ್ಲಿ ಗಾರ್ಡನ್ ಯಾಕೆ ಮಾಡ್ಕೊಂಡ್ವಿ ಅಂತ ಹೇಳಿಬಿಟ್ಟು. ಯಾಕೆಂದರೆ ನಮ್ಗೆ ಅಷ್ಟೊಂದು ಇಷ್ಟ ಇದೆ ನನಗೂ ರಾಜುಗೂ, ಅದಕ್ಕಾಗಿ ಸಿನಿಮಾ. ಫ್ರೆಂಡ್ಸ್, ಅವಾಗ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆ ಮುಂದೆಗಳೆಲ್ಲ ಈ ಥರ ಕುರಿಗಳು, ಮೇಕೆ, ಆಡು ಎಲ್ಲ ಹೋಗ್ತಾ ಇತ್ತು. ನೋಡಲಿಕ್ಕೆ ಈ ಥರ ಮಕ್ಕಳನ್ನ ಎತ್ಕೊಂಡು ನೋಡು ಹೋಗ್ತಾಯಿದ್ದು ನೋಡು ಅಂತ ತೋರಿಸ್ತಾ ಇದ್ವಿ. ಅದು ನೆನಪಾಗತ್ತೆ. ಈಗ ನಾವೆಲ್ಲಿ ಬಂದಿದ್ದೀವಲ್ವ, ಇಲ್ಲಿ ಕೂಡ ಸೇಮ್ ಹಳ್ಳಿ ವಾತಾವರಣ ಚೆನ್ನಾಗಿರತ್ತೆ. ಅದೆಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದ್ದೀವಿ. ಇವತ್ತಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನು. ಯಾಕೆಂದರೆ ಬೆಳಗ್ಗೆಯಿಂದ ಬ್ಯಾಕ್ ಟು ಬ್ಯಾಕ್ ಕೆಲಸನೇ ಮಾಡ್ತಾ ಇದ್ದೀವಲ್ವ. ಅದಕ್ಕಾಗಿ ಈಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ತೀವಿ. ಆ್ಯಂಡ್ ತಮ್ಮೆಲ್ಲರಿಗೂ ಈ ಲ್ಯಾಂಡ್ ಹೇಗೆ ಅನ್ನಿಸ್ತು ಆ್ಯಂಡ್ ಮುಂದೆ ಪ್ಲ್ಯಾನ್ ಹೇಗೆ ಮಾಡ್ತಾ ಇದ್ದೀವಿ ಅದೆಲ್ಲ ನಿಮಗೆ ನೆಕ್ಸ್ಟ್ ಬರುವಂಥ ವ್ಲಾಗ್ಗಳಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.